ಇಂಡಿಯಾಯಿಂದ ಆಸ್ಟ್ರೇಲಿಯಾಗೆ ಬಂದ್ಮೇಲೆ ತುಂಬಾ ಸಲ ಹೋಸ್ಟ್ ಮಾಡಿದ್ದೀನಿ. ನನ್ನ ರಜತ್ ಎಲ್ರಿಗೂ ಪರಿಚಯ ಮಾಡಿಸ್ಬೇಕಿತ್ತಲ್ಲ ಅದಕ್ಕೆ. ಆದ್ರೆ 10-15 ಜನ ಅಂತ ಒಟ್ಟೊಟ್ಟಿಗೆ ಹೋಸ್ಟ್ ಮಾಡಿರೋದು ಒಂದು 3 ಸಲ ಅನ್ಸುತ್ತೆ. ಲೈಫಲ್ಲಿ ಅಷ್ಟು ಜನಕ್ಕೆ ಅಡುಗೆ ಮಾಡ್ತೀನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಇನ್ನೂ ನೆನಪಿದೆ, 10 ತಿಂಗಳು ಮುಂಚೆ ಶುರುವಲ್ಲಿ ಬಂದಾಗ ಮೊದಲನೇ ತಿಂಗಳಲ್ಲೇ ರಜತ್ ಯೂನಿವರ್ಸಿಟಿ ಫ್ರೆಂಡ್ಸ್ನೆಲ್ಲ ಮನೆ ಕರೆದಿದ್ರು. ಆಗಿನ್ನೂ ಮನೇಲಿ ಅಷ್ಟೊಂದೇನು ಸಾಮಾನಿರಲಿಲ್ಲ. ಮಸಾಲ ಪೇಸ್ಟ್ ಮಾಡೋಕ್ಕೆ ಹೋಗಿ ಮಿಕ್ಸಿ ಕೈ ಕೊಟ್ಟು ಮಾಡಿದ ಪೇಸ್ಟ್ ಎಲ್ಲ ಚೆಲ್ಲೋಗಿತ್ತು. ಮತ್ತೆ ಟೊಮೆಟೊ ಬಾತ್ನ ಮಸಾಲ ರುಬ್ದೆ ಮಾಡಿದ್ದಾಯ್ತು. ಮನೇಲಾದರೆ ಅಮ್ಮ ಇರೋರು, ಇಲ್ಲಂತೂ ನಂಗೆ ಕೈಕಾಲೇ ಆಡ್ತಿರ್ಲಿಲ್ಲ. ಇಲ್ಲಿ ಇನ್ವೈಟ್ ಮಾಡಿಬಿಟ್ಟು ಅಡುಗೆ ಮಾಡುವಾಗ ಎಡವಟ್ಟಾಯಿತು. ರಜತ್ ಆರಾಮಾಗಿ ಏನಾಗುತ್ತೆ ಮಾಡೋಣ ಅಂತ ಸಮಾಧಾನ ಮಾಡಿದ್ರು. ನಾನು ಮುಂಚೆನೇ ಹೇಳ್ದಂಗೆ ರಜತ್ಗೆ ಇಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಒಬ್ಬರು ಇಬ್ಬರು ಅಂತ ಆಗಾಗ ತುಂಬ ಜನನ ಇನ್ವೈಟ್ ಮಾಡಿದ್ದೀವಿ. ಆದರೂ ಇನ್ನೂ ತುಂಬ ಜನನ ಮನೆ ಕರೆಯೋಕ್ಕೆ ಬಾಕಿ ಇದೆ. ನೆನ್ನೆ ನಮ್ಮ ಕನ್ನಡದವ್ರ ಫ್ರೆಂಡ್ಸ್ ಕೆಲವ್ರು ಮನೆಗೆ ಬಂದಿದ್ರು. ವೆಜಿಟೇರಿಯನ್ ಆ್ಯಂಡ್ ನಾನ್ ವೆಜಿಟೇರಿಯನ್ ಎಲ್ಲರೂ ಇದ್ದಿದ್ದರಿಂದ ವೆಜ್ ಆ್ಯಂಡ್ ನಾನ್ ವೆಜ್ 2 ಗ್ರೇವಿ ಮಾಡಿದ್ದೆ. ಸ್ವಲ್ಪ ಖಾರ ಎಲ್ಲ ಕಮ್ಮಿನೇ ಅಂತ ನನಗನ್ನಿಸ್ತು, ಬಟ್ ತುಂಬ ಚೆನ್ನಾಗಿದೆ ಅಂತ ಅವರೆಲ್ಲ ಹೇಳಿದ್ರು. ಟಾಕೋ ಅಂತ ಒಂದು ಫನ್ ಗೇಮ್ ಆಡಿದ್ವಿ. ಅದರಲ್ಲಿ ತುಂಬ ಫನಿ ಆ್ಯಕ್ಷನ್ಸ್ ಇತ್ತು. ಹಾಗೆ ಕಟಾನ್ ಅಂತ ಇಂಟ್ರೆಸ್ಟಿಂಗ್ ಗೇಮ್. ನಾನು ಮತ್ತು ಇನ್ನು ಕೆಲವರು ಫಸ್ಟ್ ಟೈಮ್ ಆಡಿದ್ದು. ತುಂಬ ಮಜಾ ಮಾಡಿದ್ವಿ ಎಲ್ಲರೂ. ಗೇಮಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ರೆ ಅಂದರೆ 6 ಗಂಟೆಗೆ ಎಲ್ಲ ಮುಗಿಸಿ ಮನೆ ಸೇರಿ ಆರಾಮಾಗೋಣ ಅಂತ ಮಾತಾಗಿದ್ದು. ಆದರೆ ಮುಗ್ದಿದ್ದು 10:30-11 ಆಯಿತು. ಕೊನೆಗೆ ಮೊಸರನ್ನ ತಿಂದು ಡೇ ಎಂಡ್ ಮಾಡಿದ್ದಾಯಿತು. ನನ್ನ ಫ್ರೆಂಡ್ಸನ್ನ ಮಿಸ್ ಮಾಡ್ಕೊಳ್ದೇ ಇರೋ ದಿನನೇ ಇಲ್ಲ ಅನಿಸುತ್ತೆ. ಈ ಥರ ಎಲ್ಲ ಏನಾದರೂ ಒಟ್ಟಿಗೆ ಸೇರಿದಾಗಂತೂ ಇನ್ನೂ ಜಾಸ್ತಿ ನೆನಪಾಗ್ತಾರೆ.